ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ KCET ಪರೀಕ್ಷೆ 2024 ಆಲ್ರೆಡಿ ಮ್ಯಾಥ್ಸ್ ಮತ್ತು ಬಯಾಲಜಿ ಎಕ್ಸಾಮನ್ನು ನೀವು ಈಗಾಗಲೇ ಬರೆದು ಬಂದಿದ್ದೀರಿ. ಅಂದಂಗೆ ಈ ಮ್ಯಾಥ್ಸ್ ಮತ್ತು ಬಯಾಲಜಿ ಕೀ ಆನ್ಸರ್ಗಳು ಎಲ್ಲಿ ಸಿಗುತ್ತವೆ, ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಹೇಗೆ ಚೆಕ್ ಮಾಡ್ಕೋಬೇಕಂತ ಎಲ್ಲರಿಗೂ ಕೂಡ ಇದೇ ಟೆನ್ಷನ್ ಆಗಿರ್ತದೆ. ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ಥಾಟ್ ಹೇಳ್ತೀನಿ ಕೇಳ್ರಿ. ನೀವೇನೀಗ ಇದು ಬಯಾಲಜಿ ಮತ್ತು ಮ್ಯಾಥ್ಸ್ ಕ್ವಶನ್ ಪೇಪರ್ ಬಿಡಿಸಿ ಆನ್ಸರ್ ಕೂಡ ಹಾಕಿ ಬಂದಿದ್ರಿ. ಇದೇನು ಹಾಕಿ ಬಂದಿರ್ತಾರಲ್ಲ, ಇದು ಆಗಿ ಹೋದ ಘಟನೆ ಆಗಿರ್ತದೆ. ನೀವು ಆನ್ಸರ್ ಬಂದು ಚೆಕ್ ಮಾಡೋದ್ರಿಂದ ಅದನ್ನು ಹೊಳ್ಳಿ ತಿದ್ದಕ್ಕಾಗಂಗಿಲ್ಲ. ಅದಕ್ಕಾಗಿ ಇದು ಯೂಟ್ಯೂಬ್ದಾಗ ಬಂದು ಅದನ್ನು ಸರ್ಚ್ ಮಾಡಿ ಅದನ್ನು ಹುಡುಕ್ಯಾಡೋಕ್ಕಿಂತ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮೊದಲು ನಾಳೆಗಿರುವ ನಿಮ್ಮ ಎಕ್ಸಾಮ್ಗೆ ನೀವು ಹೋಗಿ ಪ್ರಿಪೇರ್ ಆಗೋದು ಉತ್ತಮ. ಯಾಕಪ್ಪ ಅಂದ್ರೆ ಈ ಗೂಗಲಲ್ಲಿ ಅಥವಾ ಯೂಟ್ಯೂಬ್ದಲ್ಲಿ ಬರೋ ತಾತ್ಕಾಲಿಕ ಕೀ ಆನ್ಸರ್ ಆಗಿರ್ತಾವೆ. ನಮ್ಮ KEದವರು ಏನು ಬಿಡ್ತಾರಲ್ಲ ಅಫಿಷಿಯಲಾಗಿ, ಅವು ಇನ್ನು ನಾಳೆಗೆ ಏನು ನಿಮ್ಮ 2 ಎಕ್ಸಾಮ್ ಅದಲ್ಲ, ಇವು 2 ಎಕ್ಸಾಮ್ ಮುಗಿದ ನಂತರ ಅಫಿಷಿಯಲಾಗಿ ಬಿಡ್ತಾರೆ. ಆ ಕೀ ಆನ್ಸರ್ ನೋಡೋದು ಉತ್ತಮ. ಇದಕ್ಕಾಗಿ ಯಾರೂ ಟೈಮನ್ನು ವೇಸ್ಟ್ ಮಾಡಬೇಡ್ರಿ. ನಾಳೆ ಇರುವ ಎಕ್ಸಾಮ್ಸ್ ಪ್ರಿಪೇರ್ ಮಾಡ್ತಾ ಹೋರಿ. ನೆಕ್ಸ್ಟ್ ನಾಳೆಗೇನು ಬಿಡ್ತಾರಲ್ಲ ನಿಮ್ಮ ಎಕ್ಸಾಮ್ ಆದ ನಂತರ ನಿಮ್ಮ ಅಫಿಷಿಯಲ್ ಕೀ ಆನ್ಸರನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀವಿ. ಅಷ್ಟು ಮೀರಿ ನಾವು ನೋಡಬೇಕಪ್ಪ ಅಂದ್ರೆ ಅದನ್ನು ಕೂಡ ಈಗ ಬಯಾಲಜಿದು ನಮ್ಮದು ಕೀ ಆನ್ಸರನ್ನು ಬಿಟ್ಟಿದ್ದಾರೆ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿರ್ತೀವಿ. ಆದಷ್ಟು ನೋಡ್ಕೊಳ್ಳಿ. ಆದರೆ ಅದು ಅಫಿಷಿಯಲಾಗಿ ಬಿಟ್ಟ ಕೀ ಆನ್ಸರ್ ಆಗಿರಲ್ಲ. ಸೊ ಅದಕ್ಕಾಗಿ ನಾಳೆವರೆಗೆ ಕಾದರೆ ನಿಮ್ಮ ಅಫಿಷಿಯಲಾಗಿ ಕೀ ಆನ್ಸರ್ ಬರ್ತಾವೆ. ಸೊ ಯಾರು ಟೈಮ್ ವೇಸ್ಟ್ ಮಾಡದೆ ಪ್ರಿಪೇರ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.